ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಎಲ್ಲೋ ಒಂದು ಕಡೆ ಇವತ್ತು ಏನಾಗಿದೆ ಅಂದರೆ BMTC ಮತ್ತು KSRTC ಬಸ್ಗಳಲ್ಲಿ ಇವತ್ತು ಪ್ರಯಾಣಿಕರು ಮಾಡುವಂಥದ್ದಲ್ಲಿ ಯಾವ್ಯಾವ ರೀತಿ ಲೋಪದೋಷಗಳು ಇರ್ತದೆ, ಅದರಿಂದ ಯಾವ ರೀತಿ ಇವತ್ತು ಸರ್ಕಾರಗಳೇನು ಫ್ರೀಯಾಗಿ ಬಿಟ್ಬಿಡ್ತಾರೆ. ಅದರಿಂದ ಕೆಲಸ ಮಾಡುವಂಥ ಕಾರ್ಮಿಕರುಗಳಿಗೆ ಏನು ಅಲ್ಲಿನ ಒಂದು ಕಂಡಕ್ಟರ್ಗಳಿಗೆ ಮತ್ತು ಡ್ರೈವರ್ಗಳಿಗೆ ಯಾವ್ಯಾವ ರೀತಿ ತೊಂದರೆ ಅನುಭವಿಸ್ತಾರೆ ಅಂದರೆ ಎಲ್ಲೋ ಒಂದು ಕಡೆ ಆ ಶಿವನೇ ಬಲ್ಲ. ಎಲ್ಲೋ ಒಂದು ಕಡೆ ಇವತ್ತು ಬೆಂಗಳೂರಿಂದ ತುಮಕೂರಿಗೆ ಹೋಗುವಂಥವ್ರು ಕಾಮಾಕ್ಷಿ ಪಾಳ್ಯದಲ್ಲೋ ಗೊರವಂಟೆ ಪಾಳ್ಯದಲ್ಲೋ ಇನ್ನೊಂದರಲ್ಲೋ ಇಳ್ಕೊಬಿಟ್ರೆ ಕಂಡಕ್ಟ್ರ್ ಪರಿಸ್ಥಿತಿಗಳು ಏನಾಗಬೇಕು. ಟಿಕೆಟ್ ತೊಗೊಂಡಿರೋದು ನೋಡಿದ್ರೆ ತುಮಕೂರಿಗೆ, ಇಳ್ಕೊಳ್ಳೋದು ನೋಡಿದ್ರೆ ಗೊರಗುಂಟೆ ಪಾಳ್ಯದಲ್ಲಿ, ಕಾಮಾಕ್ಷಿ ಪಾಳ್ಯ ಇನ್ನೊಂದರಲ್ಲೋ ಇಳ್ಕೊಂಡು ಇವರು ನಮಗೆ ಅದಾಗ್ಬಿಟ್ಟಿದೆ ಇದಾಗ್ಬಿಟ್ಟಿದೆ ಅಂತ ಕಂಡಕ್ಟರ್ ಮೇಲೆ ಅವಾಜ್ ಹಾಕಿ ನಮ್ಗೆ ಹೋಗಿದೆ, ನಮ್ಮ ಅಪ್ಪ ಫೋನ್ ಮಾಡಿದ್ರು, ಅವ್ರು ಮಾಡಿದ್ರು, ಇವ್ರು ಮಾಡಿದ್ರು ಅಂತ ಏನೋ ಪುಂಗಿ ಬಾರಿಸೋದು ನೋಡಿದ್ರೆ ಎಲ್ಲೋ ಒಂದು ಕಡೆ ಕಂಡಕ್ಟ್ರು ಬೆವ್ತೋಗ್ಬಿಡ್ತಾನೆ. ಎಲ್ಲೋ ಒಂದು ಕಡೆ ಕೈನ ಚೆಕಿಂಗ್ ಬಂದು ಹತ್ತದ ಸಂದರ್ಭದಲ್ಲಿ ಏನಪ್ಪ ಸ್ವಾಮಿ ನೀನು ಟಿಕೆಟ್ ಅರ್ದಿರೋದು ನೋಡಿದ್ರೆ ತುಮಕೂರಿಗೆ, ಇಳ್ದಿರೋದು ನೋಡಿದ್ರೆ ಎಲ್ಲಿ ಜಾಗ, ನೀನೇನು ಏನು ಮಾಡ್ತಿದೀಯ, ಯಾಕೆ ಯಾಕೆ ಯಾವ ಕೆಲಸ ಮಾಡ್ತಿದೀಯಾ, ನಿನ್ಗೇನಾದ್ರು ಜವಾಬ್ದಾರಿ ಇದೆಯಾ, ನಿನ್ಗೇನಾದರೂ ಇದಿದೆಯಾ, ಮಾನ ಮರ್ಯಾದೆ ಇದೆಯಾ, ಏನು ಯಾವ ಕೆಲಸನ ಏನು ಮಾಡ್ತಿದೀಯಾ, ಕತ್ತೆ ವರ್ಕ್ ಹೋಗುವಂಥ ಅಧಿಕಾರಿಗಳು ಬೈತಾರೆ. ಒಂದು ಕಡೆ ಅಧಿಕಾರಿಗಳನ್ನ ಸವರಿಸೋದು, ಇಲ್ಲ ಅಂದರೆ ಸಂಬಳ ಬರುವಂಥ ಒಂದು ವ್ಯವಸ್ಥೆನ ನಾವು ಜೀವನ ಕಟ್ಕೊಳ್ಳೋದು, ಯಾವುದನ್ನು ನಾವು ಜೀವನದಲ್ಲಿ ಎಲ್ಲನೂ ಸರಿಪಡಿಸ್ಕೊಂಡು ಹೋಗಬೇಕು. ಅದು ನೋಡಿದ್ರೆ ಸಂಘ ಸಂಸ್ಥೆಗಳಿಗೆ ನೋಡಿದ್ರೆ ಏನಾದ್ರು ಅರ್ಜಿ ಹಾಕೊಂಡ್ರೆ ಅದಕ್ಕೆ 128 ಸಂಘ ಸಂಸ್ಥೆಗಳು, ಅದರಲ್ಲಿ 28 ಅರ್ಧ ತಿಕ್ಲು ಇನ್ನರ್ಧ ಪುಕ್ಲುಗಳು, ಯಾವುದು ಸರಿ ಇಲ್ಲ, ಬರೆಯೋದಂಥ ಅರಿಯಸ್ಗಳಿಲ್ಲ 38 ತಿಂಗಳದು, ಮತ್ತು ಇದಿಲ್ಲ, PF ಇಲ್ಲ, ESI ಇಲ್ಲ, ಏನಿಲ್ಲದೆ ಇವತ್ತು ಕಂಡಕ್ಟರ್ಗಳು ಡ್ರೈವರ್ಗಳ ಪರಿಸ್ಥಿತಿ ಚಿಂತಾಜನಕ ಆಗಿದೆ. ಮಲ್ಕೊಳ್ಳೋದು ನೋಡಿದ್ರೆ ಎಲ್ಲೋ ಫುಟ್ಪಾತಲ್ಲೋ ಎಲ್ಲೋ ಮೋರಿಗಳಲ್ಲೋ ಇನ್ನೊಂದು ಕಡೆ ಮಲ್ಕೊಂಡು ಎಲ್ಲೋ ನೀರು ಕುಡ್ಕೊಂಡು ಜೀವನ ಕಳ್ಕೊಳ್ಳುವಂಥ ಸಂದರ್ಭದಲ್ಲಿ ಸೊಳ್ಳೆಗಳು ಕಚ್ಚಿಸ್ಕೊಂಡು ಎಲ್ಲೋ ಸಿಕ್ಕು ಜಾಗಗಳಲ್ಲಿ ಜೀವನ ಕಳ್ಕೊಳ್ಳುವಂಥ ನಮ್ಮ ಕಂಡಕ್ಟರ್ಗಳು ಡ್ರೈವರ್ ಪರಿಸ್ಥಿತಿಗಳು ಏನಾಗಬೇಕು. ಒಂದು ಕಡೆ ರಾಜ್ಯ ಸರ್ಕಾರಗಳ ವಿರೋಧಿ ನೀತಿಗಳು, ಒಂದು ಕಡೆ ಇವತ್ತು ಸಂಘ ಸಂಸ್ಥೆಗಳ ಧೋರಣೆಗಳು, ಇವತ್ತು ನನ್ನ ಬಸ್ ಕಂಡಕ್ಟರ್ಗಳದ್ದು ಡ್ರೈವರ್ಗಳು ಇವತ್ತು BMTC KSRTC ನೌಕರರು ಏನು ಮಾಡಬೇಕು. ಎಲ್ಲೋ ಒಂದು ಕಡೆ ಪುಕ್ಸಟೆ ಬಸ್ಗಳೇನೋ ರಾಜಕಾರಣಿಗಳೇನೋ ಫ್ರೀ ಮತಕ್ಕೋಸ್ಕರ ಏನು ಹಾಕುವಂಥ ಓಟ್ಗೋಸ್ಕರ ಪುಕ್ಸಟೆ ಏನೋ ಫ್ರೀನ ಬಿಟ್ಬಿಟ್ಟಿದ್ದಾರೆ. ಆದರೆ ಮಹಿಳೆಯರುಗಳು ಯಾವ ರೀತಿ ಇದನ್ನ ಅನಾನುಕೂಲವಾಗಿ ಬಳಸ್ಕೊತಿದ್ದಾರೆ, ಯಾವ ರೀತಿ ಸ್ವೇಚ್ಛಾಚಾರವಾಗಿ ಇದು ಒಂದು ದೇವಸ್ಥಾನಕ್ಕೆ ಹೋಗಲಿ, ಒಂದು ಕೊತ್ತಂಬರಿ ಸೊಪ್ಪು ತರಕ್ಕೆ ಹೋಗಲಿ, ಒಂದು ಮೊಟ್ಟೆ ತರಕ್ಕೆ ಹೋಗಲಿ, ಒಂದು ಚಿಕನ್ ತರಕ್ಕೆ ಹೋಗಲಿ, ಒಂದು ಮಾಂಸ ತರಕ್ಕೆ ಹೋಗಲಿ, ಇನ್ನೊಂದು ತರಕ್ಕೆ ಹೋಗಲಿ ಎಲ್ಲಕ್ಕೂ ಇಲ್ಲಿಂದ ಇನ್ನೊಂದು ಜಾಗದಲ್ಲಿ ಇಲ್ಲಿಂದ ಒಂದು ಅರ್ಧ ಕಿಲೋಮೀಟ್ರ್ ಹೋಗೋ ಸಂದರ್ಭದಲ್ಲಿ ಬಸ್ ಹತ್ಕೊಂಡು ಹೋಗ್ತಾರೆ. ಆ ಮುಂದಿನ ದಿನಗಳಲ್ಲಿ ಆಟೋಗಳು ಇನ್ನೊಂದಕ್ಕೆ ಹೋಗುವಂಥದ್ದಲ್ಲಿ ಇವತ್ತು ಬಸ್ಗಳನ್ನ ಲೀಲಾಜಾಲವಾಗಿ ಬಳಸ್ಕೊತಿರುವಂಥ ಹೆಣ್ಮಕ್ಳುಗಳು ಏನು ಒಂದು ದೇವಸ್ಥಾನಗಳಿಗೆ ಹೋಗಲಿ, ಒಂದು ಇನ್ನೊಂದು ಒಳ್ಳೇದು ಹೋಗ್ಲಿ ಕೆಟ್ಟದ್ದು ಹೋಗ್ಲಿ, ಬರ್ತಡೇಗೆ ಹೋಗ್ಲಿ, ಅದು ಸರಿ. ಆದರೆ ಇವ್ರುಗಳು ಯಾವ ರೀತಿ ಇವತ್ತು ಪುಕ್ಸಟೆ ಬಸ್ಗಳನ್ನ ಉಪಯೋಗಿಸ್ಕೊಂಡು ಇವತ್ತು ನಮ್ಮ ರಾಜ್ಯ ಸರ್ಕಾರ ನಾವು ಕಟ್ಟುವಂಥ ಟ್ಯಾಕ್ಸ್ಗಳು ಇವತ್ತು ಯಾವ ರೀತಿ ದುಂದು ವೆಚ್ಚನ ಇವತ್ತು ಮಹಿಳೆಯರು ಮಾಡ್ತಿದ್ದಾರೆ ಅಂದರೆ ಯಾವ ರೀತಿ ಅಂದರೆ ಏನು ಹೇಳ್ಬೇಕಂದ್ರೆ ಆ ಶಿವನೇ ಬಲ್ಲ. ಇಂಥ ಒಂದು ವ್ಯವಸ್ಥೆಯಲ್ಲಿ ಎಲ್ಲೋ ಒಂದು ಕಡೆ ನನ್ನ ವಿಡಿಯೋ ಮುಖಾಂತರ ನಾನು ಮಹಿಳೆಯರನ್ನ ಕೇಳ್ಕೊತೀನಿ, ಈ ಫ್ರೀ ಏನು ಗ್ಯಾರಂಟಿ ಶಾಶ್ವತವಾದಂಥದ್ದಲ್ಲ. ಇವರು ಗ್ಯಾರಂಟಿಗಳು ಬಿಟ್ಟಿರೋದು ಮತ ಬ್ಯಾಂಕ್ಗೋಸ್ಕರ, ಇದು ಗ್ಯಾರಂಟಿ ಇಲ್ಲ. ನೀವು ದಯಮಾಡಿ ನೀವು ಬಸ್ಗಳಲ್ಲಿ ಹೋಗುವಂಥ ಸಂದರ್ಭದಲ್ಲಿ ನಿಮ್ಗೇನು ತೊಂದರೆಗಳಿದೆ ಅವಕ್ಕೆ ಉಪಯೋಗಿಸ್ಕೊಳ್ಳಿ. ಅದು ಬಿಟ್ಟು ನೀವು ಬೇಕಾಬಿಟ್ಟಿ ಈ ಥರ ಉಪಯೋಗಿಸ್ಕೊಂಡ್ರೆ ಕಂಡಕ್ಟರ್ಗಳ ಕೆಲಸ ಏನು, ಡ್ರೈವರ್ಗಳ ಕೆಲಸಗಳು ಎಲ್ಲಿ ಹೋಗುತ್ತೆ, ಅವ್ರ ಹೆಂಡತಿ ಮಕ್ಕಳುಗಳ ಗತಿ ಏನು, ಏನು ಆಗಬಾರ್ದು ಇದು ಅವ್ರ ಜೀವನ. ಎಲ್ಲೋ ಒಂದು ಕಡೆ ನೀವು ತಗೊಳ್ಳೋವಂಥ ಟಿಕೆಟ್ಗಳು ಎಲ್ಲೋ ಒಂದು ಕಡೆ ನೀವು ಜವಾಬ್ದಾರಿಯಿಂದ ತೆಗೆದುಕೊಳ್ಳಿ. ಅದು ಬಿಟ್ಟು ನೀವು ಈ ಥರ ಬೇಕಾಬಿಟ್ಟಿ ತೊಗೊಂಡ್ರೆ ಏನಾಗಬಾರ್ದು. ಕಂಡಕ್ಟರ್ ಪರಿಸ್ಥಿತಿ ಚೆಕಿಂಗ್ ಬಂದಂಥ ಸಂದರ್ಭದಲ್ಲಿ ನಾನು ಕೇಳೋದು ಇಷ್ಟೇ, ಈ ಒಂದು ಸಾಮಾಜಿಕ ಜಾಲತಾಣ ಮತ್ತು ದೃಶ್ಯ ಮಾಧ್ಯಮ ಮತ್ತು ಪೇಪರ್ ಮಾಧ್ಯಮಗಳ ಈ ವಿಡಿಯೋ ನೋಡ್ತಿರುವಂಥವ್ರು ಶೇರ್ ಮಾಡಿ ಬಿಡಿ, ಅದು ನಮ್ಗೆ ಬೇಕಾಗಿಲ್ಲ. ಎಲ್ಲ ಒಂದು ಕಡೆ ಜವಾಬ್ದಾರಿಯಿಂದ ಮಹಿಳೆಯರು ನಡ್ಕೋಬೇಕು. ಈ ಫ್ರೀ ಬಸ್ಗಳನ್ನ ಉಪಯೋಗಿಸ್ಕೊಂತಾರೆ ಉತ್ತಮವಾದಂಥ ಉಪಯೋಗಿಸ್ಕೊಳ್ಳಿ. ಒಂದು ಕಡೆ ರಾಜಕಾರಣಿಗಳು ಬೊಬ್ಬೆ ಹೊಡ್ಕೊಂಡು ಅವ್ರ ಮತ ಬ್ಯಾಂಕ್ಗೋಸ್ಕರ ಪುಕ್ಸಟೆ ಕೊಟ್ಬಿಡ್ತಾರೆ. ಆದರೆ ಬಸ್ಗಳು ಪರಿಸ್ಥಿತಿಗಳು ಏನಾಗಬಾರ್ದು, ಇವತ್ತು ಸಾರಿಗೆ ನೌಕರರು ಮತ್ತು ಸಾರಿಗೆ ಬಸ್ಗಳು ಏನಾಗಬಾರ್ದು. ನೀವು ಮಾಡುವಂಥ ಈ ಒಂದು ಲಚ್ಚಗೆಟ್ಟ ಒಂದು ವ್ಯವಸ್ಥೆಗೆ ಏನು ಅನ್ಬೇಕು, ಒಂದು ಧಿಕ್ಕಾರ ಅಂತ ನಾನು ಇಡೀ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ ಕೂಗ್ತಾ ಇಡೀ ಒಂದು ವ್ಯವಸ್ಥೆಯಲ್ಲಿ ಇಂಥ ಒಂದು ವ್ಯವಸ್ಥೆ ಬದಲಾವಣೆ ಆಗಬೇಕು. ಎಲ್ಲೋ ಒಂದು ಕಡೆ ನಾವು ಮಾಡುವಂಥ ನಮ್ಮ ಹೆಂಡತಿ ಮಕ್ಕಳುಗಳು ಮಾಡುವಂಥ ತಪ್ಪಿಗೆ ಇವತ್ತು ನೌಕರರಿಗೆ ತೊಂದರೆ ಆಗೋದು ಬೇಡ. ದಯಮಾಡಿ ಇಡೀ ರಾಜ್ಯದಲ್ಲಿ ಮಹಿಳೆಯರನ್ನ ಕೈ ಮುಗ್ದು ಬೇಡ್ತೀನಿ, ಒಂದು ಬಾರಿ ಬೇಡ್ತೀನಿ, ದಯವಿಟ್ಟು ಇಂಥ ಒಂದು ವ್ಯವಸ್ಥೆನ ಬೇಡ. ನೀವು ದಯವಿಟ್ಟು ನೀವು ಹೋಗುವಂಥ ಸ್ಥಳನ ಪರಿಶೀಲನೆ ಮಾಡಿ ಅಲ್ಲಿಗೆ ಟಿಕೆಟ್ಗಳನ್ನ ತಗೊಳ್ಳಿ. ಅಲ್ಲೇ ಟಿಕೆಟ್ ತೊಗೊಂಡು ಅಲ್ಲೇ ಇಳೀರಿ. ಎಲ್ಲೋ ಇಲ್ಲಿಂದ ಮೈಸೂರಿಗೆ ಹೋಗಿ ಮಧ್ಯದಲ್ಲಿ ಇಳ್ಕೊಳ್ಳೋದು ಬೇಡ, ರಾಮನಗರದಲ್ಲಿ ಇಳ್ಕೊಳ್ಳೋದು ಬೇಡ.
ಉತ್ತಮವಾದಂಥ ವ್ಯವಸ್ಥೆಯಲ್ಲಿ ಜವಾಬ್ದಾರಿಯಿಂದ ನಡ್ಕೊಳ್ಳಿ. ನಮ್ಮಿಂದ ಇನ್ನೊಬ್ರಿಗೆ ತೊಂದರೆ ಆಗೋದು ಬೇಡ. ಎಲ್ಲ ಒಂದು ಕಡೆ ರಾಜಕಾರಣಿಗಳಿಗೆ ಧಿಕ್ಕಾರ ಕೂಗ್ತಾ, ಇಡೀ ಒಂದು ವ್ಯವಸ್ಥೆಗೆ ಧಿಕ್ಕಾರ ಕೂಗ್ತಾ, ಮಹಿಳೆಯರಿಗೆ ಧಿಕ್ಕಾರ ಕೂಗ್ತಾ, ಎಲ್ಲ ಒಂದು ಕಡೆ ಬದಲಾವಣೆ ಆಗಿ ಎಲ್ಲ ಒಂದು ಕಡೆ ನಾವು ಧಿಕ್ಕಾರ ಕೂಗುದು, ಇನ್ನೊಂದು ಕೂಗುದು, ಎಲ್ಲ ಒಂದು ಕಡೆ ವ್ಯವಸ್ಥೆ ಬದಲಾವಣೆ ಆಗೋದು ಉದ್ದೇಶ ಅಷ್ಟೇ. ಎಲ್ಲ ಒಂದು ಕಡೆ ಇವತ್ತು ಮಹಿಳೆಯರು ಉಪಯೋಗಿಸ್ಕೊಳ್ಳುವಂಥ ಇಂಥ ಫ್ರೀ ಬಸ್ಗಳು ಉತ್ತಮವಾದಂಥ ವ್ಯವಸ್ಥೆಯಲ್ಲಿ ಉಪಯೋಗಿಸ್ಕೊಳ್ಳಿ. ಬಸ್ಗಳಲ್ಲಿ ತುಂಬ ರಶ್ ಇರುತ್ತೆ, ಅದ್ರಲ್ಲಿ ಹತ್ಕೊಬಿಡೋದು, ಡೋರ್ಗಳನ್ನ ಕಿತ್ತಾಕೊಳ್ಳೋದು, ಎಲ್ಲ ಒಂದು ಕಡೆ ಜಾಗಗಳು ಇರಲ್ಲ, ಡ್ರೈವರ್ ಹತ್ರ ಹೋಗೋದು, ಡ್ರೈವರ್ಗೆ ಹಿಂಸೆ ಕೊಡೋದು, ಸೀಟ್ಗಳಲ್ಲಿ ಕೂತ್ಕೊಳ್ಳೋದು, ಸೀಟ್ಗಳನ್ನ ಅರ್ಧ ಹಾಕೋದು, ಎಲ್ಲ ಒಂದು ಕಡೆ ಈ ಥರ ಬೇಜವಾಬ್ದಾರಿಯಿಂದ ನಡ್ಕೊಳ್ಳೋದು ಬೇಡ. ಜವಾಬ್ದಾರಿಯಿಂದ ನಡ್ಕೊಳ್ಳಿ. ಬಸ್ಗಳನ್ನ ಉಳಿಸಿ, ಸಾರಿಗೆ ಬಸ್ಗಳನ್ನ ಉಳಿಸಿ, ಸಾರಿಗೆ ನೌಕರರನ್ನ ಉಳಿಸಿ. ಇಡೀ ಮುಖಾಂತರ ರಾಜಕಾರಣಿಗಳಿಗೆ ಧಿಕ್ಕಾರ, ಇಡೀ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ ಅಂತ ಕೂಗ್ತಾ ನಾನು ವಿಡಿಯೋನ ಮುಗಿಸ್ತಿದ್ದೀನಿ. ಎಲ್ರಿಗೂ ಒಳ್ಳೇದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತು ಒಂದೇ ಮಾತನ್ನು